ಈ ರೈಸ್ ತಿಂತಾ ಇದ್ರೆ ಶುಗರ್ ಹಾಗೇ ಇಳಿಯುತ್ತೆ. ಈ ರೈಸ್ ತಿಂದ ಮೇಲೆ ಇಷ್ಟೊಂದು ರುಚಿ ಇರುತ್ತೆ ಅಂತಾನೆ ಆಮೇಲೆ ಗೊತ್ತಾಗಿದ್ದು ನಮಗೆ. ಸರ್ ಇದು ಆಂಧ್ರದಲ್ಲಿ ಬೆಳೆಯುವಂಥ ಅಕ್ಕಿ ಆಗಿರುತ್ತೆ. ನಿಮಗೆ ಗೊತ್ತಿದ್ದಂಗೆ ಅಕ್ಕಿಯಲ್ಲಿ ಫೇಮಸ್ ಆಂಧ್ರನೇ. ಸರ್ ನಾರ್ಮಲ್ ಸೋನಾ ಮಸೂರಿ ಯಾವ ರೀತಿ ಇರುತ್ತೆ ಅದಕ್ಕಿಂತ ತುಂಬ ಚೆನ್ನಾಗಿ ಬರುತ್ತೆ. ಇದು ಘಮನೂ ಚೆನ್ನಾಗಿ ಬರುತ್ತೆ, ರುಚಿನೂ ಚೆನ್ನಾಗಿ ಬರುತ್ತೆ. 100% ಸರ್. ಈಗ ರೆಗ್ಯುಲರ್ ಆಗಿ ನಾರ್ಮಲ್ ರೈಸಲ್ಲಿ ಊಟ ಮಾಡಿದಾಗಲೇ ನಮಗೆ ಶುಗರ್ ಜಾಸ್ತಿ ಆಗೋದು ಗೊತ್ತಾಗೋದು. ಈ ಅಕ್ಕಿನ ನೀವು ನಾರ್ಮಲ್ ಆಗಿರುವಂಥ ಅದು ರೆಗ್ಯುಲರ್ ಆಗಿ ಊಟ ಮಾಡ್ಕೊಂಡು ಹೋಗ್ಬೋದು. ಈ ರೈಸ್ ತಿಂದಮೇಲೆ ತುಂಬ ವೆಯ್ಟ್ ಲಾಸ್ ಆಯಿತು ನನಗೆ. ತುಂಬ ದಪ್ಪ ಇದ್ದೆ ನನಗೆ. ಮತ್ತು ನಮ್ಮ ರಿಲೇಷನ್ನಲ್ಲಿ ಶುಗರ್ ಇರೋರಿಗೆ ಈ ರೈಸು ನಾವು ಇದು ತಗೊಳ್ಳಿ ಅಂತ ಹೇಳಿದ್ವಿ. ಅವ್ರಿಗೂ ಶುಗರು ಡೌನ್ ಆಗಿದೆ. ತುಂಬ ಚೆನ್ನಾಗಿದೆ ಈ ರೈಸು, ತಗೊಳ್ಳಿ. ನಮಸ್ತೆ, ನನ್ನ ಹೆಸರು ಗಿರೀಶ್ ಅಂತ, ಆಯುಷ್ವರ್ಧಿನಿ ಫುಡ್ ಟ್ರೇಡರಿಂದ. ನಮ್ಮ ಪ್ರಾಡಕ್ಟ್ ಬಂದುಬಿಟ್ಟು ಆಯುಷ್ವರ್ಧಿನಿ ಡಯಾಬಿಟ್ ರೈಸ್ ಅಂತ ಬರುತ್ತೆ, ಆಯುಷ್ವರ್ಧಿನಿ ಲೋ ಜಿ ಐ ರೈಸ್ ಅಂತ ಇದೆ. ಅದೇ ರೀತಿ ಆಯುಷ್ವರ್ಧಿನಿ ಇದ್ದು ದೋಸಾ ಫ್ಲೋರ್ಸು ಆಮೇಲೆ ಚಪಾತಿ ಫ್ಲೋರ್ಸ್ ಅಂತ ಪ್ರಾಡಕ್ಟ್ಸ್ಗಳು ತುಂಬ ಇದೆ. ರೈಸಿಂದ ಮೈನಾಗಿ ಏನಂದರೆ ಶುಗರ್ ಇರುವವರಿಗೆ ಈ ಅಕ್ಕಿಯಿಂದ ಅನ್ನ ಮಾಡಿ ಊಟ ಮಾಡಿದರೆ ಶುಗರ್ ಕಂಟ್ರೋಲಿಗೆ ಬರುತ್ತೆ. ಎರಡನೇದು ಏನಂತಂದರೆ ವೆಯ್ಟ್, ಅಂದರೆ ತುಂಬ ವಿಪರೀತ ವೆಯ್ಟ್ ಇರೋರು ಈ ಅನ್ನ ಊಟ ಮಾಡೋದ್ರಿಂದ ವೆಯ್ಟ್ ಕೂಡ ಲಾಸ್ ಆಗುತ್ತೆ. ಆಮೇಲೆ ಮೂರನೇದು ಏನಂದರೆ ಒಳ್ಳೆ ರೀತಿ ಅಂದರೆ ಆ್ಯಸಿಡಿಟಿ ಆಗೋದಾಗಲಿ ಗ್ಯಾಸ್ಟ್ರಿಕ್ ಆಗೋದಾಗಲಿ ಯಾವುದೂ ಆಗಲ್ಲ. ಈ ರೈಸ್ ಬಂದುಬಿಟ್ಟು ಸೋನಾ ಮಸೂರಿ ಯಾವ ಥರ ಅಕ್ಕಿ ಕಾಣಕ್ಕಿದೆ ಅದೇ ಥರನೇ ಇದೆ. ಇದನ್ನು ಮೊದಲಿಗೆ ಏನು ಮಾಡ್ತಾರೆ ಅಂತಂದರೆ ಸೀಡ್ ಬಂದು ನಾರ್ಮಲ್ ಆಗಿರೋ ಸೈಂಟಿಸ್ಟ್ನವರು ಈ ಸೀಡನ್ನು ಲೋ ಜಿ ಐಗೆ ಇದು ಮಾಡಿಕೊಂಡು ಲ್ಯಾಬಲ್ಲಿ ಟೆಸ್ಟ್ ಮಾಡಿ ನಾರ್ಮಲ್ ರೈತರ ಹತ್ರನೇ ಬೆಳೆಸುವಂಥ ಅಕ್ಕಿ ಆಗಿರುತ್ತೆ ಇದು. ಈ ಅಕ್ಕಿನ ಮಿಷಿನ್ ಮೇಡ್ ಆಗಲಿ ಅಥವಾ ಬೇರೆ ರೀತಿಯಲ್ಲಿ ಮಾಡಿರುವಂಥದ್ದಲ್ಲ, ನಾರ್ಮಲಾಗಿ ರೈತರಿಗೆ ಕೊಟ್ಟು ಬೆಳೆದಿರುವಂಥ ಅಕ್ಕಿ ಆಗಿರುತ್ತೆ ಇದು. ಈಗ ಶುಗರ್ ಇರೋರಿಗೆ ರಾಜಮುಡಿ ಅನ್ನ ಮಾಡಿ ತಿನ್ನಿ ಅಂತಾರೆ. ಅದೇ ರೀತಿ ಸೋನಾ ಮಸೂರಿಯಲ್ಲಿ ಅನ್ಪಾಲಿಶ್ ತಿನ್ನಿ ಅಂತಾರೆ, ಅಂದರೆ ಪಾಲಿಶ್ ಅನ್ನ ಜಾಸ್ತಿ ಹೋಗಬೇಡಿ ಅಂತಾರೆ. ಇದು ಅದೇ ರೀತಿಯೇ ರುಚಿ ಕಾಣಕ್ಕೂ ಅದೇ ರೀತಿ ತಿನ್ನಕ್ಕೂ ಅದರಿಂದನೂ ರುಚಿ ಇರುವಂಥ ಒಂದು ಅಕ್ಕಿ ಆಗಿರುತ್ತೆ. ನಾರ್ಮಲ್ ಆಗಿ ಏನು ಇದು ಮೆಡಿಸಿನ್ ಅಕ್ಕಿ ಆ ಥರ ಏನು ತಿಳ್ಕೊಳಕ್ಕೆ ಹೋಗಬೇಡಿ. ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಅಂತೂ, ತುಂಬ ಚೆನ್ನಾಗಿದೆ. ಯೂಸ್ ಮಾಡಿದವ್ರದ್ದು ರಿಸಲ್ಟ್ ಕೂಡ ಅದೇ ರೀತಿ ಬರ್ತಾ ಇದೆ. ಯಾವ ರೀತಿ ಅಂತಂದರೆ ಈ ಅಕ್ಕಿನ ತಗೊಂಡು ಒಮ್ಮೆ ಅನ್ನ ಮಾಡಿ ಊಟ ಮಾಡಿದಾಗ ಅವರು ಡೈಲಿ ಈಗೆಲ್ಲರ ಮನೆಯಲ್ಲೂ ಚೆಕ್ ಮಾಡುವಂಥ ಸೌಲಭ್ಯ ಇರುತ್ತೆ. ಚೆಕ್ ಮಾಡ್ಕೊಳ್ಳಿ ನಿಮ್ಮ ಶುಗರ್ ಯಾವ ಮಟ್ಟಕ್ಕೆ ಈ ಅನ್ನ ಊಟ ಮಾಡೋದ್ರಿಂದ ಆಗತ್ತೆ ಅಂತ ನೋಡಿಕೊಂಡು, ಜೊತೆಯಲ್ಲಿ ನಿಮ್ಮ ಮಾತ್ರೆ ಅಥವಾ ಇನ್ಸುಲಿನ್ ತಗೊಳ್ಳೋರು ಅದನ್ನು ತಗೊಂಡು ಈ ಅನ್ನ ಊಟ ಮಾಡಿದ ಮೇಲೆ ನೀವು ಹೋಗ್ತಾ ಹೋಗ್ತಾ ಸ್ವಲ್ಪ ಡೋಸೇಜ್ ಕಡಿಮೆ ಮಾಡೋಕ್ಕೆ ಡಾಕ್ಟರ್ನ ಕನ್ಸಲ್ಟ್ ಆಗಿ ಆವಾಗ ಡಾಕ್ಟರ್ ಹೇಳ್ತಾರೆ. ನಮ್ಮ ಹತ್ರ ಆಲ್ರೆಡಿ ಪ್ರಾಕ್ಟಿಕಲ್ ಆಗಿ ನಮ್ಮ ಹತ್ರ ಕಸ್ಟಮರ್ ತಗೊಂಡೋದವ್ರು ಸುಮಾರು ಜನರ ಫೀಡ್ಬ್ಯಾಕ್ ವಿಡಿಯೋಗಳು ಇದೆ. ನಿಮಗೆ ಕೆಲವ್ರದ್ದು ವಿಡಿಯೋ ಕೂಡ ನಿಮಗೆ ಕ್ಲಿಪ್ಸ್ಗಳು ಕೊಡ್ತೀನಿ, ವಿದ್ ರಿಪೋರ್ಟ್ ಕೂಡ ಇದೆ ಅವ್ರದ್ದು. ಸರ್ ಇದು ಆಂಧ್ರದಲ್ಲಿ ಬೆಳೆಯುವಂಥ ಅಕ್ಕಿ ಆಗಿರುತ್ತೆ. ನಿಮಗೆ ಗೊತ್ತಿದ್ದಂಗೆ ಅಕ್ಕಿಯಲ್ಲಿ ಫೇಮಸ್ಸು ಆಂಧ್ರನೇ. ಈ ಅಕ್ಕಿ ನಮ್ಮಲ್ಲಿ ಅವೈಲೇಬಲ್ ಯಾವ ಥರ ಇರುತ್ತೆ ಅಂದರೆ 1 kgದು ಇದೆ, 5 kg ಇದೆ, 10 kg ಇದೆ, 26 kg ಅವೈಲೇಬಲ್ ಇದೆ. ಇದು ನಮ್ಮದು ಆಯುಷ್ವರ್ಧಿನಿ ಡಯಾಬಿಟ್ ರೈಸ್ ಅಂತ. ಇನ್ನೊಂದು ಬಂದು ಆಯುಷ್ವರ್ಧಿನಿ ಲೋ ಜಿ ಐ ರೈಸ್ ಅಂತ ಇದೆ. ಇದು ನಮ್ಮದು ಏನಂತಂದರೆ ನೋಡಿ, ಇಲ್ಲೇ ನಾವು ಕವರ್ ಮೇಲೆ ಹಾಕಿದ್ದೀವಿ. ಇದು ಟೆಸ್ಟೆಡ್ ಬೈ ICMR ಅಂತ, ಅಂದರೆ ಲ್ಯಾಬಲ್ಲಿ ಟೆಸ್ಟ್ ಆಗಿರುವಂಥ ರೈಸ್ ಆಗಿರುತ್ತೆ ನಮ್ಮಲ್ಲಿರುವಂಥ ರೈಸ್ಗಳು. 3 ಟೈಮು ಅಕ್ಕಿನೇ ಅನ್ನ ಮಾಡಿ ಊಟ ಮಾಡಬೇಕಾ ಅಂತ ಒಂದು ಜನಗಳಿಗಿರುವಂಥದ್ದು. ಅದಕ್ಕೋಸ್ಕರ ನಮ್ಮ ಆಯುಷ್ವರ್ಧಿನಿ ಕಡೆಯಿಂದ ಲೋ ಜಿ ಐ ಫ್ಲೋರ್ಸು ಅಂದರೆ ಚಪಾತಿ ಫ್ಲೋರು, ಇದು ನೀವು ಕಾಣ್ಬೋದು. ನಮ್ಮದು ಚಪಾತಿ ಫ್ಲೋರ್ಸ್ ಕೂಡ ಇದೆ. ಅದೇ ರೀತಿ ದೋಸೆ ಮಾಡುವಂಥದ್ದು ದೋಸಾ ಮಿಕ್ಸ್ ಕೂಡ ಇದೆ. ಇದು ಕೂಡ ಲೋ ಜಿ ಐ ದೋಸಾ ಮಿಕ್ಸ್ ಆಗಿರುತ್ತೆ. ಇದರಿಂದ ಏನಂತಂದರೆ ಬೆಳಿಗ್ಗೆ 1 ಟೈಮಿಗೆ ಅವರು ದೋಸೆ ಮಾಡ್ಕೋಬೋದು ಅಥವಾ ನೈಟ್ ಚಪಾತಿ, ಅಂದರೆ 3 ಟೈಮು ರೈಸೇ ತಿನ್ನುವ ಅವಶ್ಯಕತೆ ಇಲ್ಲ ಅಂತ. ಇದೂ ಹಾಗೆ ಲೋ ಜಿ ಐ ಆಗಿರುತ್ತೆ. ಜೊತೆಗೆ ಈಗ ನಮ್ಮಲ್ಲಿ ಹೆಚ್ಚಿನ ಮನೆಯಲ್ಲಿರುವಂಥವ್ರಿಗೆ ಹೆಣ್ಮಕ್ಳಿಗಾಗಲಿ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗಿರುತ್ತೆ ಅಂಥವರಿಗೆ ನಮ್ಮಲ್ಲಿ ಸ್ಮೂತಿ ಮಿಕ್ಸ್ ಅಂತ ಕೂಡ ಒಂದು ಪ್ರಾಡಕ್ಟು ಅವೈಲೇಬಲ್ ಇದೆ. ಎಲ್ಲದಕ್ಕಿಂತ ಇನ್ನೂ ಏನಂತಂದರೆ ನಾರ್ಮಲ್ ಆಗಿ ಶುಗರ್ ಇರೋವರಿಗೆ ಅಸಿಡಿಟಿ ಆಗಿರ್ಬೋದು, ಎದೆ ಉರಿ ಅಂದರೆ ಟ್ಯಾಬ್ಲೆಟ್ ತಿಂದು ಎದೆ ಉರಿ, ಗ್ಯಾಸ್ಟ್ರಿಕ್ ಈ ಥರ ಸಮಸ್ಯೆ ಇರೋವರಿಗೆ ನಮ್ಮಲ್ಲಿ ಹೆಲ್ತಿ ಗೆಟ್ ಅಂತ ಒಂದು ಪ್ರಾಡಕ್ಟ್ ಕೂಡ ಇದೆ. ಇದು ಜಸ್ಟು 1 ಅಥವಾ 2 ಸ್ಪೂನನ್ನು ಮಜ್ಜಿಗೆಯಲ್ಲಿ ತಗೊಳ್ಳೋದ್ರಿಂದ ಆ ಒಂದು ಸಮಸ್ಯೆ ಕೂಡ ಪರಿಹಾರ ಇದೆ. ಇದು ನಮ್ಮದು 13-14 ವರ್ಷ ಓಲ್ಡ್ ಪ್ರಾಡಕ್ಟ್ ಆಗಿರುತ್ತೆ. ಅಂದರೆ ಇದು ರಿಷಿ ಹರ್ಬಲ್ ಅವರು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರುವ ದೇಸಿ ಉತ್ಪನ್ನದವರು ಮಾಡಿರುವಂಥ ಒಂದು ಪ್ರಾಡಕ್ಟು. ಈ ಹರಿದ್ರ ರಸ ಬಂದು ಕರ್ಕ್ಯೂಮಿನ್ ಎಕ್ಸ್ಟ್ರಾಕ್ಟ್ ಆಗಿರುತ್ತೆ. ಇದು 1 ಡ್ರಾಪನ್ನು ಮಿಲ್ಕಲ್ಲಿ ಹಾಕಿ ತಗೊಳ್ಳೋದು. ಇದರಿಂದ ಹ್ಯುಮಿಡಿಟಿ ಜಾಸ್ತಿ ಆಗುತ್ತೆ. ನಾವು ಏನಕ್ಕೆ ಈ ಪ್ರಾಡಕ್ಟನ್ನು ಎಲ್ಲ ಕಸ್ಟಮರು ಇಷ್ಟಪಟ್ಟು ತೊಗೊಂಡೋಗ್ತಾರೆ ಅಂತಂದರೆ, ನಾರ್ಮಲಾಗಿ ಶುಗರ್ ಆದವರಿಗೆ ಹ್ಯುಮಿಡಿಟಿ ಕಡಿಮೆ ಆಗಿರುತ್ತೆ ಅಂತ ಡಾಕ್ಟರ್ ಹೇಳಿರ್ತಾರೆ. ಇದನ್ನು ಡೈಲಿ ತಗೊಳ್ಳೋದ್ರಿಂದ ಇದು ಫುಡ್ ಸಪ್ಲಿಮೆಂಟ್ರಿ, ಯಾವುದು ಕೂಡ ಮೆಡಿಸಿನ್ ಅಲ್ಲ. ಇದೆಲ್ಲ ಫುಡ್ ಸಪ್ಲಿಮೆಂಟ್ರಿ ಆದ್ರಿಂದ ಇದನ್ನು ಕೂಡ ತುಂಬ ಜನ ಇಷ್ಟಪಟ್ಟು ತಗೊಂಡೋಗ್ತಾ ಇದ್ದಾರೆ. ಸರ್ ಶುಗರ್ ಇರುವವರು ತಿನ್ಬೋದು, ಶುಗರ್ ಇಲ್ಲದವರು ತಿನ್ಬೋದು. ಶುಗರ್ ಇಲ್ಲದವರು ತಿಂದರೆ ಇದರಿಂದ ವೆಯ್ಟ್ ಲಾಸ್, ಅಂದರೆ ಈ ಅಕ್ಕಿಯಲ್ಲಿ ಗ್ಲುಕೋಸ್ ಕಂಟೆಂಟ್ ಕಡಿಮೆ ಇರೋದ್ರಿಂದ ಅವರ ಬಾಡಿಯಲ್ಲಿ ವೆಯ್ಟ್ ಗೈನ್ ಆಗಲ್ಲ. ಸರ್ ನಾರ್ಮಲ್ ಸೋನಾ ಮಸೂರಿ ಯಾವ ರೀತಿ ಇರುತ್ತೆ ಅದಕ್ಕಿಂತ ತುಂಬ ಚೆನ್ನಾಗಿ ಬರುತ್ತೆ. ಇದು ಘಮನೂ ಚೆನ್ನಾಗಿ ಬರುತ್ತೆ, ರುಚಿನೂ ಚೆನ್ನಾಗಿ ಬರುತ್ತೆ. ಮೂರನೇದು ಏನಂದರೆ ನಾವು ಊಟ ಮಾಡಿದ ಮೇಲೆ ಆ ಹೊಟ್ಟೆ ಭಾರ ಅಂದರೆ ಹೊಟ್ಟೆ ಉಬ್ಬರಿಸುವಂಥದ್ದು ಆ ಥರ ಸಮಸ್ಯೆನೂ ಬರಲ್ಲ. ಇದರಲ್ಲಿ ತುಂಬ ಬೇಗ ಜೀರ್ಣನೂ ಆಗುತ್ತೆ. ಸರ್ ನಮ್ದು ಈಗ ಡೈರೆಕ್ಟಾಗಿ ಬಂತು ಅಂತಂದರೆ ಇಲ್ಲಿ ಕನಕಪುರ ರೋಡ್ ವಾಜರಳ್ಳಿ ಹತ್ರ ನಮ್ಮ ಶಾಪ್ ಇದೆ. ಜೊತೆಯಲ್ಲಿ RR ನಗರ ಇದೆ, ಗಿರಿನಗರ ಇದೆ, ಆಮೇಲೆ ಹೇಸರಘಟ್ಟ ರೋಡಲ್ಲಿದೆ, ಜಿಗಣಿಯಲ್ಲಿ, ಆನೇಕಲ್ಲಲ್ಲಿದೆ, ಆಮೇಲೆ ಎಲೆಕ್ಟ್ರಾನಿಕ್ ಸಿಟಿ ಆಗ್ತಾ ಇದೆ, HSR ಲೇಔಟ್ ಆಗ್ತಾ ಇದೆ.
ಬೆಂಗಳೂರಲ್ಲಿ ಕುಮಾರಸ್ವಾಮಿ ಲೇಔಟಲ್ಲಿ ಕೂಡ ಇದೆ. ಜೊತೆಯಲ್ಲಿ ಇನ್ನೊಂದು 10-15 ದಿವಸದಲ್ಲಿ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಒಂದು 30 ಶಾಪ್ಗಳು ಓಪನ್ ಆಗುವ ನಿರೀಕ್ಷೆಯಲ್ಲಿ ಇಟ್ಟಿದ್ದೀವಿ. ಎಲ್ಲ ಆಲ್ಮೋಸ್ಟ್ ಬಂದು ಎಂಕ್ವೈರಿ ಆಗಿದೆ, ಅವರವರ ಶಾಪ್ ಬುಕ್ಕಿಂಗ್ ಮಾಡ್ಕೊಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಹೇಳೋದಾದರೆ ಈಗ ಆಲ್ರೆಡಿ 9 ಡಿಸ್ಟಿಕ್ಕಿಂದ 11 ಡಿಸ್ಟಿಕ್ ತನಕ ಬುಕ್ಕಿಂಗ್ ಆಗಿದೆ. 3-4 ಡಿಸ್ಟಿಕ್ಗೆ ಮೆಟೀರಿಯಲ್ ಕೂಡ ಅಕ್ಕಿ ಕೂಡ ಹೋಗಿದೆ. ಹುಬ್ಬಳ್ಳಿಯಲ್ಲಿ ಕೂಡ 12ಕ್ಕೆ ಓಪನಿಂಗ್ ಇಟ್ಟಿದ್ದೀವಿ. ರಾಯಚೂರು ಇರ್ಬೋದು, ಬೀದರ್ ಇರ್ಬೋದು, ಇದೇ ರೀತಿ ನಮ್ಮ ಮಂಗಳೂರು ಇರ್ಬೋದು, ಮೈಸೂರು ಕೂಡ ಎಂಕ್ವೈರಿ, ಮಂಡ್ಯದಲ್ಲಿ ಆಲ್ರೆಡಿ ಮೆಟೀರಿಯಲ್ ಇದೆ ಈಗ. ಸರ್ ಅವರು ನಮ್ಮ ಈ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಅಡ್ರೆಸ್ ಕಳಿಸ್ಕೊಟ್ರೆ ನಾವು ಇಂಡಿಯಾ ಪೋಸ್ಟ್ ಇರ್ಬೋದು ಅಥವಾ VRL ಟ್ರಾನ್ಸ್ಪೋರ್ಟ್ಗಳಿದೆ, ಆ ಟ್ರಾನ್ಸ್ಪೋರ್ಟ್ ಮುಖಾಂತರ ನಾವು ಅವರಿಗೆ ಪೇಮೆಂಟ್ ಮಾಡಿದರೆ ಕಳಿಸ್ಕೊಡ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಈ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರಿಗೆ ಕರೆ ಮಾಡಿ.